ಚಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ದೇವಿ ಮಾಹಾತ್ಮೆ ಶ್ರವಣ ಯಜ್ಞದಲ್ಲಿ 11ನೇ ಅಧ್ಯಾಯ ಜಗನ್ಮಾತೆ ತನ್ನ ಅನೇಕ ಅವತಾರಗಳನ್ನು ವಿವರಣೆ ಕೊಡ್ತಾ ಇದ್ದಾಳೆ. ಹೇಗೆ ನಾನು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರ ರಕ್ಷಣೆಯನ್ನು ಮಾಡಿದೆ, ಆ ಸಂದರ್ಭದಲ್ಲಿ ನನ್ನ ಅನೇಕ ಅವತಾರಗಳು ಹೇಗೆ ಬಂದಿತು ಅನ್ನುವಂಥ ವಿವರಣೆಯನ್ನು ಜಗನ್ಮಾತೆ ಕೊಡುತ್ತಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಕಳೆದ ಉಪನ್ಯಾಸದಲ್ಲಿ ರಕ್ತದಂತಿಕಾ ಅನ್ನುವಂಥ ದೇವಿಯ ಅವತಾರದ ಬಗ್ಗೆ ಚಿಂತನೆ ಮಾಡಿದ್ದೆವು. ಈಗ ಜಗನ್ಮಾತೆ ಮುಂದುವರೆದು ಹೇಳ್ತಾಳೆ, ದುರ್ಗಮ ಅನ್ನುವ ರಾಕ್ಷಸನನ್ನು ಸಂಹರಿಸಿ ನಾನು ದುರ್ಗೆಯಾದೆ ಅನ್ನುವಂಥ ವಿಚಾರವನ್ನು ಹೇಳಿದಳು. ಇನ್ನು ಈ ವಿಚಾರದ ಪೂರ್ವಾರ್ಧ ದೇವಿ ಭಾಗವತದಲ್ಲಿ ಹೇಳಿದ್ದಾರೆ. ಏಕೆಂದರೆ ಈ ದೇವಿ ಮಹಾತ್ಮೆಯಲ್ಲಿ ಹೆಚ್ಚು ವಿವರಣೆ ಇಲ್ಲ. ಹೀಗಾಗಿ ಹಿಂದೆ ದಾನವಾಸುರ ರುರು ಅನ್ನುವಂಥ ಮಹಾದೈತ್ಯ, ಅವನ ಮಗ ದುರ್ಗಮ ಅನ್ನುವಂಥ ರಾಕ್ಷಸ ಬ್ರಹ್ಮನಲ್ಲಿ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ. ಬ್ರಹ್ಮದೇವ ಆತನಿಗೆ ಒಲಿದು ಕೇಳಿದ, ಏನು ಬೇಕಯ್ಯ ನಿನಗೆ ಅಂತ. ಆಗ ದುರ್ಗಮ ಹೇಳಿದ, ಭೂಲೋಕದಲ್ಲಿ ಯಾರಲ್ಲೂ ವೇದ ವಿದ್ಯೆ ಇಲ್ಲದಂತಾಗಲಿ, ಆ ಎಲ್ಲ ವೇದ ವಿದ್ಯೆಗಳು ನನಗೆ ಮಾತ್ರ ಸ್ಫುರಣೆಯಾಗಲಿ, ನನಗೆ ಮಾತ್ರ ಅಧೀನವಾಗಲಿ, ಮತ್ತು ದೇವತೆಗಳನ್ನು ನಾನು ಅವಲೀಲೆಯಿಂದ ಸೋಲಿಸುವಂತಾಗಲಿ, ಆ ಶಕ್ತಿಯನ್ನು ನನಗೆ ಕೊಡು ಅಂತ ಕೇಳಿದ. ಬ್ರಹ್ಮದೇವ ಮುಂದಾಗಬಹುದಾದದ್ದನ್ನು ಸ್ಮರಣೆ ಮಾಡಿಕೊಂಡು ತಥಾಸ್ತು ಅಂತ ಹೇಳಿ ಅಂತರ್ಧಾನನಾದ. ಈಗ ಈತನಿಗೆ, ಈ ದುರ್ಗಮ ಅನ್ನುವ ರಾಕ್ಷಸನಿಗೆ ವೇದ ವಿದ್ಯೆಯೆಲ್ಲ ಸ್ಫುರಣೆಯಾಯಿತು. ಜೊತೆಗೆ ಇಡೀ ವಿಶ್ವದಲ್ಲಿ ಯಾರೆಲ್ಲ ಋಷಿಗಳು ವೇದಜ್ಞರು ಅಂತ ಇದ್ದರೋ ಅವರಲ್ಲಿ ವೇದ ಶೂನ್ಯವಾಯಿತು. ಅಂದಿನಿಂದ ವೇದಜ್ಞರು ಸ್ನಾನವನ್ನು ಮಾಡುವುದನ್ನು ಬಿಟ್ಟರು, ಸಂಧ್ಯಾವಂದನೆ ಬಿಟ್ಟರು, ನಿತ್ಯ ನೈಮಿತ್ತಿಕವಾದ ಹೋಮ ಕರ್ಮಗಳನ್ನು ಮರೆತರು, ಶ್ರಾದ್ದ ಬಿಟ್ಟರು, ಯಜ್ಞ ಜಪ ತಪ ಹೀಗೆ ಮೊದಲಾದ ವೈದಿಕ ಕ್ರಿಯೆಗಳೆಲ್ಲ ಸ್ತಬ್ಧವಾಗಿ ಹೋಯಿತು, ಎಲ್ಲವೂ ನಿಂತು ಹೋಯಿತು. ಏಕೆಂದರೆ ವೇದ ವಿದ್ಯೆಯೇ ಗೊತ್ತಿಲ್ವಲ್ಲ. ಈಗ ಅವರೇ ಆಶ್ಚರ್ಯ ಪಡ್ತಾ ಇದ್ದಾರೆ, ನಮಗಿದ್ದ ವೇದ ವಿದ್ಯೆ ಏನಾಯಿತು, ಈಗ ನಮ್ಮ ಮುಂದಿನ ಗತಿ ಏನು ಅಂತೆಲ್ಲ ಪಾಪ ಬಹಳ ಯೋಚನೆ ಮಾಡ್ತಾರೆ. ಇನ್ನು ದೇವತೆಗಳಿಗೆ ಭೂಲೋಕದಿಂದ ಸಲ್ಲುತ್ತಿದ್ದಂತಹ ಯಾಗ ಯಜ್ಞಾದಿಗಳ ಮೂಲಕ ಹವಿಸ್ಸು ನಿಂತು ಹೋದ ಕಾರಣ ಅವರೂ ಸಹ ನಿಸ್ತೇಜರಾಗಿ ಬಿಟ್ಟರು, ಶಕ್ತಿಹೀನರಾದರು ಅಂತ. ಈ ಸಮಯವನ್ನು ಸಾಧನೆ ಮಾಡಿಕೊಂಡು ದುರ್ಗಮ ತನ್ನ ಅನೇಕ ರಾಕ್ಷಸ ಬಲದೊಡನೆ ಅಮರಾವತಿಗೆ ದಾಳಿಯಿಟ್ಟ. ದೇವತೆಗಳೇ ಮೊದಲಾದಂಥ ಸಮಸ್ತ ದಿಕ್ಪಾಲಕರನ್ನು, ಸಮಸ್ತರನ್ನು ಅವಲೀಲೆಯಿಂದ ಹೊಡೆದು ಓಡಿಸಿದ. ಅವರ ಅಧಿಕಾರಗಳನ್ನು, ಲೋಕಗಳನ್ನು ಕಿತ್ತುಕೊಂಡ. ತಾನೇ ಒಡೆಯನಾದ. ಈಗ ದೇವತೆಗಳೆಲ್ಲ ಪಾಪ ಕಂಗಾಲಾದರು, ದಿಕ್ಕೆಟ್ಟರು, ಎಲ್ಲಿಗೆ ಹೋಗಬೇಕು ಅನ್ನುವಂಥದ್ದು ತಿಳಿಯದೆ ದಿಕ್ಕೆಟ್ಟು ಹೋಗ್ತಾ ಇದ್ದಾರೆ. ಇನ್ನು ಭೂಲೋಕದ ಸ್ಥಿತಿಯಂತೂ ಭಯಂಕರವಾಗಿಬಿಡ್ತು. ಯಾವಾಗ ಯಾಗ ಯಜ್ಞಾದಿಗಳು ಇಲ್ಲವೋ, ದೇವತೆಗಳಿಗೆ ಹವಿಸ್ಸು ಸಿಗುತ್ತಿಲ್ಲವೋ, ಮಳೆಯೂ ನಿಂತು ಹೋಯಿತು. ಎಷ್ಟೋ ವರ್ಷಗಳ ಗಟ್ಟಲೆ ಕ್ಷಾಮ ಢಾಮರಗಳು ಉಂಟಾಯಿತು. ಒಂದೇ ಒಂದು ತೊಟ್ಟು ನೀರಿಲ್ಲದೆ ಕೆರೆ, ಬಾವಿ, ನದಿಗಳು, ಸರೋವರಗಳು ಎಲ್ಲ ಒಣಗಿ ಹೋಯಿತು. ಜನರು, ಪ್ರಾಣಿಗಳು, ಪಕ್ಷಿಗಳು, ಸಮಸ್ತ ಜೀವರಾಶಿ ತತ್ತರಿಸಿ ಹೋಯಿತು. ಲೆಕ್ಕವಿಲ್ಲದಷ್ಟು ಸಂಖ್ಯೆಯಲ್ಲಿ ಜೀವಿಗಳು ಸತ್ತು ಹೋದರು. ಇದನ್ನೆಲ್ಲ ಗಮನಿಸ್ತಿದ್ದಂಥ ವೇದಜ್ಞರಾದಂಥ ಬ್ರಾಹ್ಮಣೋತ್ತಮರು, ನಾವು ಎಲ್ಲ ಸೇರಿ ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ನಮಗೆ ಶರೀರದಲ್ಲಿ ಶಕ್ತಿ ಇಲ್ಲದೇ ಇದ್ದರೂ ಇಷ್ಟು ಕಾಲ ಮಾಡಿದ ವೇದಾಧ್ಯಯನದ ಒಂದು ಸದಾಚಾರ ತಪಸ್ಸಿನ ಫಲ ಅವರಿಗೆ ಆ ದೇವಿಯಲ್ಲಿ ಅನುರಕ್ತಿ ಉಂಟಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಅನಿಸಿ ಶ್ರದ್ಧಾಭಕ್ತಿಗಳಿಂದ ಆ ದೇವಿಯನ್ನು ಸ್ತುತಿಸಲು ಆರಂಭ ಮಾಡುತ್ತಾರೆ. ದೀರ್ಘವಾದ ರೀತಿಯಲ್ಲಿ ಅಮ್ಮನನ್ನು ಮನಸಾರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಜಗನ್ಮಾತೆ ಇವರ ಭಕ್ತಿಗೆ ಒಲಿದು
ತಾನು ಸಮಸ್ತ ಜೀವರಾಶಿಗಳನ್ನು ಉದ್ಧರಿಸಬೇಕು ಈ ಕ್ಷಾಮಡಾಮರಗಳಿಂದ ಅಂತ ಹೇಳಿ ಅನಂತವಾದ ಕಣ್ಣುಗಳಿಂದ ಒಳಗೊಂಡಂಥ ಈ ತಾಯಿ ಪ್ರತ್ಯಕ್ಷಳಾಗಿದ್ದಾಳೆ. ಇನ್ನು ಜಗನ್ಮಾತೆ ಈ ನಾರಾಯಣಿ ಸ್ತುತಿಯಲ್ಲಿ ಮುಂದುವರೆದು ಸೂತ್ರಪ್ರಾಯವಾಗಿ ಈ ಎಲ್ಲ ವಿಚಾರಗಳನ್ನು ಕೇವಲ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾಳೆ. ನೋಡಿ, ಜಗನ್ಮಾತೆ ಭವಿಷ್ಯದ ವಿಚಾರವನ್ನು ಈಗಲೇ ಹೇಳ್ತಾ ಇದ್ದಾಳೆ. ಭೂಯಶ್ಚ ಶತವಾರ್ಷಿಕ್ಯಾಂ ಅನಾವೃಷ್ಟ್ಯಾಂ ಅನಂಭಸಿ ಮುನಿಭಿ ಸಂಸ್ಮೃತಾ ಭೂಮೌ ಸಂಭವಿಷ್ಯಾಂ ಯಯೋ ನಿಜ. ದೇವತೆಗಳೇ, ಮುಂದೊಮ್ಮೆ 100 ವರ್ಷಗಳ ಕಾಲ ಮಳೆಯಿಲ್ಲದೆ ನೀರಿಲ್ಲದೆ ಕ್ಷಾಮಡಾಮರಗಳು ಆವರಿಸಿ ಋಷಿಗಳು ಮುನಿಗಳು ವೇದಜ್ಞಾನ ಶೂನ್ಯರಾಗಿ ಯಾಗ ಯಜ್ಞಾದಿಗಳನ್ನು ಮಾಡದೆ ಸಮಸ್ತ ಭೂಮಂಡಲವು ತತ್ತರಿಸಿ ಹೋದ ಸಂದರ್ಭದಲ್ಲಿ ನಾನು ಮತ್ತೆ ಅವತರಿಸಿ ಬರ್ತೇನೆ. ತತಶ್ಯ ತೇರ ನೇತ್ರಾಣಾಂ ನಿರೀಕ್ಷ್ಯಾಮಿ ಯನ್ಮುನೇನ್ ಕೀರ್ತಯಿಷ್ಯಂತಿ ಮನುಜಾ ಶತಾಕ್ಷೀಂ ಇತಿ ಮಾಂ ತತಃ. ಆ ಕ್ಷಾಮದ ಕಾಲದಲ್ಲಿ ಋಷಿ ಮುನಿಗಳು ಮಾಡಿದಂಥ ಪ್ರಾರ್ಥನೆಗೆ ಒಲಿದು ನಾನು ಶತಾಕ್ಷಿಯಾಗಿ ಆವಿರ್ಭವಿಸಿ ಬರ್ತೇನೆ. ಅದಾದ ಮೇಲೆ ತತೋಹಂ ಅಖಿಲಂ ಲೋಕಮಾತ್ಮ ದೇಹ ಸಮುದ್ಭವೈ ಭರಿಷ್ಯಾಮಿ ಸುರಶ್ಯಾಕೈರಾವೃಷ್ಟೇ ಪ್ರಾಣಧಾರಕೈ. ಆ ಕ್ಷಾಮದ ಕಾಲದಲ್ಲಿ ನಾನು ಶಾಖಗಳನ್ನು ನೀರಿನಿಂದ ರಕ್ಷಿಸಿ ಕಾಪಾಡುತ್ತೇನೆ. ಶಾಖಗಳನ್ನು ಅಂದರೆ ತರಕಾರಿ ಇತ್ಯಾದಿ ಫಲ ಪದಾರ್ಥಗಳನ್ನು ಅಂತ. ಅದಾದ ಮೇಲೆ ಆಕೆಯ ಕಣ್ಣುಗಳಿಂದ ಸುರಿದ ನೀರಿನ ಧಾರೆ ಇಡೀ ಜಗತ್ತಿಗೆ ಆವರಿಸಿದ್ದಂಥ ಕ್ಷಾಮವೆಲ್ಲವೂ ನಿವಾರಣೆ ಮಾಡಿತು. ಸುಭಿಕ್ಷೆಯಿಂದ ಕೂಡಿತು, ನೀರಿನಿಂದ ಕೂಡಿತು. ಅಮೃತತುಲ್ಯವಾದಂಥ ಆ ನೀರು ಜನಗಳು ಪಾನ ಮಾಡಿದರು, ಜೀವರಾಶಿಗಳು ಕುಡಿದು ಮತ್ತೆ ಜೀವವನ್ನು ಪಡೆದರು ಅಂತ. ಆ ದೇವಿಯು ವಾತ್ಸಲ್ಯದಿಂದ ಅನಂತವಾದ ಈ ಲೋಕವನ್ನು ನೋಡಲು ಶತಾಕ್ಷಿಯಾದಳು. ಇಲ್ಲಿ ಶತ ಅಂದಾಗ ಕೇವಲ 100 ಅಂತ ಮಾತ್ರ ಅರ್ಥ ಮಾಡಬಾರದು. ಏಕೆಂದರೆ ಶಾಸ್ತ್ರ ಹೇಳುತ್ತೆ ಶತಂ ಸಹಸ್ರಂ ಅನಂತಂ ಭವತಿ. ಶತ ಅಂತಾದರೂ ಹೇಳಲಿ, ಸಹಸ್ರ ಅಂತಾದರೂ ಹೇಳಲಿ, ಆಗ ನಾವು ತಿಳಿಯಬೇಕು ಅನಂತ, ಲೆಕ್ಕವಿಲ್ಲದಷ್ಟು ಅನ್ನುವ ಯೋಚನೆಯಲ್ಲಿ ನಾವದನ್ನು ನಿರ್ಧರಿಸಬೇಕು ಅಂತ. ಹೀಗೆ ಆ ದೇವಿಯು ಅನೇಕ ಕಣ್ಣುಗಳಿಂದ ಕೃಪಾದೃಷ್ಟಿಯಿಂದ ಕಂಡಳು ಜಗತ್ತನ್ನು, ಜೀವರಾಶಿಗಳನ್ನು. ಮತ್ತು ಆಕೆಯೇ ಅನೇಕ ತರಕಾರಿಗಳನ್ನು, ಸ್ವಾದಿಷ್ಠವಾದ ಫಲಗಳನ್ನು ಎಲ್ಲ ಜೀವರಾಶಿಗಳಿಗೆ, ಮುನಿಗಳಿಗೆ, ಬ್ರಾಹ್ಮಣೋತ್ತಮರಿಗೆ, ಸಮಸ್ತ ಜೀವರಾಶಿಗಳಿಗೆ ಕೊಟ್ಟು ಶಾಂತ ಮಾಡಿದಳು. ಪಶು ಪಕ್ಷಿಗಳಿಗೆ, ಪ್ರಾಣಿಕೋಟಿಗಳಿಗೆ ಅವರವರಿಗೆ ಬೇಕಾದಂಥ ಅನ್ನದ ಪದಾರ್ಥವನ್ನು ಕೊಟ್ಟು ಅನುಗ್ರಹ ಮಾಡ್ತಾಳೆ ಈ ಶತಾಕ್ಷಿ. ಆಗ ಈ ಜಗನ್ಮಾತೆಗೆ, ಈ ಶತಾಕ್ಷಿಗೆ ಶಾಕಾಂಬರೀತಿ ವಿಖ್ಯಾತಿಂ ತದಾ ಯಸ್ಯಾಮ್ಯಹಂ ಭುವಿ. ಅಂತಹ ಶತಾಕ್ಷಿಗೆ ಶಾಕಾಂಬರಿ ಅನ್ನುವಂಥ ಹೆಸರು ಪ್ರಸಿದ್ಧವಾಗುತ್ತೆ. ಇಂತಹ ಶಾಕಾಂಬರಿ ದೇವಿಯಾದಂಥ ಶತಾಕ್ಷಿಯ ಶರೀರ ಹೇಗಿದೆ ಅನ್ನುವುದನ್ನು ಮೂರ್ತಿ ರಹಸ್ಯ ವರ್ಣನೆ ಮಾಡುತ್ತೆ. ಶಾಕಾಂಬರಿ ನೀಲವರ್ಣ ನೀಲೋತ್ಪಲಾಲೋಚನ ಗಂಭೀರ ನಾಭಿಸ್ತ್ರಿವಲಿ ವಿಭೂಷಿತ ತನೂದರಿ ಅಂತ. ನೀಲವರ್ಣದ ಶರೀರ, ಆಕೆಯ ಕಣ್ಣು ನೀಲ ಕಮಲದಂತಿದೆ, ನಾಭಿಯು ಗಂಭೀರವಾಗಿದೆ, ಆಕೆಯ ಉದರವು ತ್ರಿವಲಿಗಳಿಂದ ಕೂಡಿದೆ, ಈಕೆಯ ವಾಸಸ್ಥಾನ ಕಮಲ, ಈಕೆಯ ಕರಗಳಲ್ಲಿ ಬಾಣಗಳನ್ನು, ಕಮಲ, ಶಾಖ ಅಂದರೆ ತರಕಾರಿಗಳನ್ನು, ಹಾಗೆ ಪ್ರಕಾಶಮಾನವಾದ ಧನುಸ್ಸನ್ನು ಧಾರಣೆ ಮಾಡಿದ್ದಾಳೆ. ಆಕೆಯ ಕರದಲ್ಲಿ ಹಿಡಿದಿರುವಂಥ ಆ ತರಕಾರಿಗಳು ಮತ್ತು ಫಲಗಳು ಕ್ಷುಧೆ, ತೃಷ್ಣೆ, ಮೃತ್ಯು ಭಯವನ್ನು ಹೋಗಲಾಡಿಸಿತು ಅಂತ. ಅದಾದ ಮೇಲೆ ಈ ದುರ್ಗಮ ಎಂಬ ಮಹಾದೈತ್ಯನನ್ನು ಶತಾಕ್ಷಿಯು ಅವಲೀಲೆಯಿಂದ ಸಂಹಾರ ಮಾಡಿದಳು. ಲೋಕಕ್ಕೆ ಒದಗಿದ್ದಂಥ ಉಪದ್ರವವನ್ನು ಹೋಗಲಾಡಿಸಿ ಶಾಂತಿಯನ್ನು, ಸಮೃದ್ಧಿಯನ್ನು, ಅನ್ನ ನೀರಿಗೆ ಎಣೆಯಿಲ್ಲದೆ ಎಲ್ಲ ಭೂಪ್ರದೇಶವನ್ನು ಅನ್ನದಿಂದ ತುಂಬಿದಳು, ನೀರಿನಿಂದ ತುಂಬಿದಳು, ಸುಭಿಕ್ಷೆಯಾಯಿತು. ಮತ್ತೆ ಬ್ರಾಹ್ಮಣೋತ್ತಮರಿಗೆ, ಋಷಿಗಳಿಗೆ, ಸಮಸ್ತರಿಗೂ ಸಹ ವೇದ ಜ್ಞಾನ ಸ್ಫುರಣೆಯಾಯಿತು. ಹಾಗಾಗಿ ಅವಳೇ ವೇದ ಮಾತೆ.
ಅವಳಲ್ಲದೆ ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡುವರು ಯಾರಿದ್ದಾರೆ? ಅದಕ್ಕಾಗಿ ಹೇಳ್ತಾರೆ, ಸರ್ವ ಚೈತನ್ಯ ರೂಪಾಂತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾನಃ ಪ್ರಚೋದಯಾತ್. ಹೀಗಾಗಿ ಈ ಜಗನ್ಮಾತೆಯಿಂದ ಸಮಸ್ತ ಋಷಿಗಳಿಗೆ, ಬ್ರಾಹ್ಮಣ ವರ್ಗದವರಿಗೆ ಎಲ್ಲರಿಗೂ ಸಹ ವೇದ ಸಂಬಂಧವಾದ ಜ್ಞಾನ ಮತ್ತೆ ಸ್ಫುರಣೆಯಾಯಿತು. ಸಮಸ್ತ ಮಾನವ ಕುಲ ಉದ್ಧಾರವಾಗಲಿಕ್ಕೆ ಬೇಕಾದಂಥ ವೇದಗಳು ಅವರಿಗೆ ಸ್ಫುರಣೆಯಾಗಿ ಮತ್ತೆ ಅವರು ಯಥಾವಿಧಿಯಾಗಿ ಸದಾಚಾರಿಗಳಾಗಿ ಯಾಗ, ಯಜ್ಞ, ಪೂಜೆ, ಹವನ, ಹೋಮ, ತಪಸ್ಸು, ಹವಿರ್ಪ್ರದಾನ ಹೀಗೆ ಮಾಡುತ್ತಿರುವ ಪ್ರಭಾವದಿಂದಾಗಿ ಕಾಲಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಸುಭಿಕ್ಷೆಯಿಂದ ನಡೆದುಕೊಂಡು ಹೋಯಿತು. ಇಂತಹ ದುರ್ಗಮ ಎನ್ನುವಂಥ ದೈತ್ಯನನ್ನ ಸಂಹಾರ ಮಾಡಿದ ಕಾರಣ ಈ ಶತಾಕ್ಷಿಗೆ ದುರ್ಗಾ ಅನ್ನುವಂಥ ನಾಮವು ಪ್ರಸಿದ್ಧಿಯಾಯಿತು. ತತ್ರೈವ ಚ ವದಿಷ್ಯಾಮಿ ದುರ್ಗಮಾಖ್ಯಾಂ ಮಹಾಸುರಂ ದುರ್ಗಾದೇವೀತಿ ವಿಖ್ಯಾತಂ ತನ್ಮೇ ನಾಮ ಭವಿಷ್ಯತಿ. ಆ ಜಗನ್ಮಾತೆ ತನ್ನ ಹೆಸರು ದುರ್ಗಾ ಅಂತ ಯಾಕೆ ಬಂತು ಅಂತಂದರೆ, ದುರ್ಗಮ ಅನ್ನುವಂಥ ರಾಕ್ಷಸನನ್ನ ಸಂಹಾರ ಮಾಡಿದ ಕಾರಣ ಆ ಶತಾಕ್ಷಿಯನ್ನೇ, ಆ ಶಾಕಾಂಬರಿ ದೇವಿಯನ್ನೇ, ಆ ಅನ್ನಪೂರ್ಣೆ ಸ್ವರೂಪಳಾದಂಥ ಜಗನ್ಮಾತೆಯನ್ನೇ ದುರ್ಗಾ ಅಂತ ಕರೆದರು. ಮತ್ತೆ ಈ ದೇವಿಗೆ ಇನ್ನು ಹಲವು ನಾಮಗಳಿದ್ದಾವೆ ಅಂತ ಹೇಳ್ತಾರೆ. ವಿಶೋಕ ದುಷ್ಟದಮನಿ ಶಮನಿ ದುರಿತಾಪದಾಂ ಉಮಾ ಗೌರಿ ಸತಿ ಚಂಡಿ ಕಾಳಿಕಾ ಸಾಚ ಪಾರ್ವತಿ. ಈ ದೇವಿಯು ಶೋಕರಹಿತಳು. ದುಷ್ಟರನ್ನು ಮತ್ತೆ ದುಷ್ಟತ್ವವನ್ನ ಶಿಕ್ಷಿಸಿ ಭಕ್ತರನ್ನ ಅವರ ಪಾಪಗಳಿಂದ ವಿಪತ್ತುಗಳಿಂದ ರಕ್ಷಣೆ ಮಾಡುವವಳಾಗಿದ್ದಾಳೆ. ಈಕೆಗೆ ಉಮಾ, ಗೌರಿ, ಸತಿ, ಚಂಡಿ, ಕಾಳಿಕಾ, ಪಾರ್ವತಿ ಅನ್ನುವಂಥ ಹಲವು ನಾಮಗಳಿಂದ ಭಕ್ತರು ಕರೀತಾರೆ. ಹೀಗಾಗಿ ಯಾರು ಈ ಶಾಕಾಂಬರಿ ಅನಿಸಿದಂತಹ ಶತಾಕ್ಷಿಯನ್ನ ಅಂದರೆ ದುರ್ಗೆಯನ್ನ ಪ್ರಾರ್ಥನೆ ಮಾಡುತ್ತಾರೋ, ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆ ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಶಾಕಾಂಬರಿ ಸ್ತುವನ್ ಧ್ಯಾಯನ್ ಜಪನ್ ಸಂಪೂಜಯನ್ಮನ್ ಅಕ್ಷಯಮಶ್ನುತೆ ಶೀಘ್ರಂ ಅನ್ನಂ ಪಾನಂ ಅಮೃತಂ ಫಲಂ. ಯಾರು ಈ ದೇವಿಯ ಸ್ತೋತ್ರವನ್ನ, ಧ್ಯಾನವನ್ನ, ಜಪವನ್ನ, ಆರಾಧನೆಯನ್ನು ಮಾಡುತ್ತಾರೋ ಅವನಿಗೆ ಯಾವ ಕಾರಣದಿಂದಲೂ ಯಾವ ಸಂದರ್ಭದಲ್ಲೂ ಅನ್ನಕ್ಕಾಗಲಿ ನೀರಿಗಾಗಿ ಕೊರತೆ ಇರುವುದಿಲ್ಲ. ಅವನು ಅಮೃತ ಸಮಾನವಾದ ಅಕ್ಷಯವಾದ ಅನ್ನಪ್ರಸಾದವನ್ನು ಹೊಂದುತ್ತಾನೆ. ಇದು ಶಾಕಾಂಬರಿ ಅನಿಸಿದಂತಹ ಶತಾಕ್ಷಿಯಾದ ದುರ್ಗೆಯ ಅನುಗ್ರಹ, ಕಾರುಣ್ಯ ಅಂತ ಹೇಳಿ ಜಗನ್ಮಾತೆ ಹೇಳ್ತಾಳೆ. ಇಂತಹ ದುರ್ಗೆಯಾದಂತಹ ಶಾಕಾಂಬರಿಯು ಇಡೀ ಸಮಸ್ತ ಚರಾಚರಗಳಿಗೆ ಸದಾಕಾಲ ಅನ್ನ ನೀರನ್ನು ಕೊಟ್ಟು ಧರ್ಮ ಪ್ರಜ್ಞೆಯನ್ನು ಜಾಗೃತ ಮಾಡಿ ಎಲ್ಲರನ್ನ ಅನುಗ್ರಹಿಸಲಿ, ಸಮಸ್ತ ಭೂಮಂಡಲವು ಸುಖವಾಗಿರುವಂತೆ ಜಗನ್ಮಾತೆ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದಿನ ಉಪನ್ಯಾಸದಲ್ಲಿ ಜಗನ್ಮಾತೆಯ ಮುಂದಿನ ಅವತಾರಗಳ ವಿಶೇಷವನ್ನು ಚಿಂತನೆ ಮಾಡೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.